ಬೆಂಗಳೂರಿನಲ್ಲಿ ಒಂಟಿ ಮಹಿಳೆಯ ಪೀಸ್ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೈಮ್ ಸಸ್ಪೆಕ್ಟ್ ಯಾರು ಈ ಪ್ರಕರಣದಲ್ಲಿ? ಈ ಪ್ರಶ್ನೆಗೂ ಕೂಡ ಈಗ ಪೊಲೀಸರು ಉತ್ತರ ಕಂಡುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಪ್ರೈಮ್ ಸಸ್ಪೆಕ್ಟ್ ಕುರಿತಂತೆ ಏನೇನಿದೆ? ಪರಸಂಗದ ಪೀಕಲಾಟಕ್ಕೆ ಮಹಾಲಕ್ಷ್ಮಿ ಕೊಲೆ ಆದ್ಲ? ಹಾಗಾದ್ರೆ ಸಲೂನ್ ಇಟ್ಟಿದ್ದ ಸತ್ಯ ಎಂಬಾತನ ಜೊತೆಗೆ ಮಹಾಲಕ್ಷ್ಮಿಯ ಒಡನಾಟ ಅತ್ಯಂತ ಆತ್ಮೀಯವಾಗಿತ್ತಂತೆ. ಆದ್ರೆ ಕೆಲ ದಿನಗಳಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿತ್ತಂತೆ. ಕೊಲೆಯ ಬಳಿಕ ಸತ್ಯ ಎಂಬಾತ ನಾಪತ್ತೆ ಆಗಿರೋದು ಈಗ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಪ್ರೈಮ್ ಸಸ್ಪೆಕ್ಟ್ ಹಾಗಾದ್ರೆ ಇಡೀ ಪ್ರಕರಣದಲ್ಲಿ ಸತ್ಯನೇನಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಬಿಕಾಸ್ ಸಾಮಾನ್ಯವಾಗಿ ನಾವು ಈ ರೀತಿಯಾದಂತಹ ಮೋಡಸ್ ಆಫ್ ಆಪರೆಂಡಿಯನ್ನು ನೋಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಈಗ ಸತ್ಯನ ಹಾಗಾದ್ರೆ ಪ್ರೈಮ್ ಸಸ್ಪೆಕ್ಟು, ಈ ನಿಟ್ಟಲ್ಲಿ ಪೊಲೀಸರಿಗಿರುವಂತಹ ಅನುಮಾನಗಳು ಏನು, ಮತ್ತು ಸತ್ಯ ಹಾಗೂ ಮಹಾಲಕ್ಷ್ಮಿಯ ಸಂಬಂಧದ ಕುರಿತಂತೆ, ಆತ್ಮೀಯ ಒಡನಾಟದ ಕುರಿತಂತೆ ಅಕ್ಕಪಕ್ಕದ ಮನೆಯವರು ಏನ್ ಹೇಳ್ತಾ ಇದ್ದಾರೆ ಅಂತ? ಮಮತಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನರ ಜೊತೆಯಲ್ಲಿ ಈಕೆಯ ಸಂಪರ್ಕ ಇದ್ದಿದ್ದಂಥದ್ದು ದೃಢ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಗಂಡ ಮತ್ತು ತನ್ನ ಮಗುವನ್ನ ಬಿಟ್ಟು ಬೇರೊಂದು ಹೊಸದಾದಂತಹ ಜೀವನವನ್ನ ಆಕೆ ಪ್ರಾರಂಭವನ್ನ ಮಾಡಿದ ಸಂದರ್ಭದಲ್ಲಿ ಆಕೆಯ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಜೊತೆಗೆ ಆಕೆಯ ವಾಟ್ಸಪ್ ಚಾಟ್ಗಳು, ಜೊತೆಗೆ ಆಕೆಯ ಮಾತುಕತೆಗಳು, ಅಂದ್ರೆ ನಾರ್ಮಲ್ ಕಾಲ್ಗಳಿಂದ ಮಾತುಕತೆ ಮಾಡಿರುವಂಥದ್ದು, ಒಂದು 3-4 ಜನರ ಜೊತೆಯಲ್ಲಿ ಮಾತುಕತೆ ನಡೆಸಿರುವಂಥದ್ದು, ಜೊತೆಗೆ ಅವರ ಜೊತೆಯಲ್ಲಿ ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡಿರುವಂಥದ್ದು, ಈ ರೀತಿಯ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿತ್ತು. ಆದ್ರೆ ಕಳೆದ ಇನ್ನೊಂದು ಪ್ರಮುಖವಾದ ಅಂಶ ಬರಲಿಕ್ಕೆ, ಅನುಮಾನ ಬರಲಿಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಕಳೆದ ಈ ಘಟನೆ ನಡೆದ 1 ವಾರಗಳ ಹಿಂದೆಯಿಂದನೂ ಕೂಡ ಸಲೂನ್ ಅನ್ನ ನಡೆಸ್ತಾ ಇದ್ದಂತ ಒಬ್ಬ ವ್ಯಕ್ತಿ ನಾಪತ್ತೆ ಆಗಿರುವಂಥದ್ದು. ಆತ ನಾಪತ್ತೆ ಆಗಿರೋದಕ್ಕೂ ಜೊತೆಗೆ ಈಕೆಯ ಜೊತೆ ಆತನ ಸಂಪರ್ಕ ಇರೋದಕ್ಕೂ ಕೂಡ ಸಾಮ್ಯತೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಆತನೇ ಅನುಮಾನಾಸ್ಪದ ವ್ಯಕ್ತಿ ಅನ್ನೋದ್ರ ಬಗ್ಗೆ ಪೊಲೀಸರು ಒಂದು ಐಡೆಂಟಿಫಿಕೇಶನ್ ಅನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಆತ ಸಿಕ್ಕದ ನಂತರ ಆತ ಮತ್ತು ಏನೋ ಮಹಾಲಕ್ಷ್ಮಿ, ಅಂದ್ರೆ ಮೃತಪಟ್ಟಂತ ಮಹಾಲಕ್ಷ್ಮಿ ಏನಿದ್ದಾರೆ, ಇಬ್ಬರ ಏನೋ ಬಾಂಧವ್ಯ ಯಾವ ರೀತಿ ಇತ್ತು, ಇಬ್ಬರ ಜೊತೆಯಲ್ಲಿ ಸಂಗಡ ಯಾವ ರೀತಿ ಇತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಾಕಷ್ಟು ವ್ಯಕ್ತಿಗಳ ಮೇಲೆ ಅನುಮಾನ ಇದೆ. ಜೊತೆಗೆ ಒಂದಷ್ಟು ಜನರನ್ನ ವಿಚಾರಣೆಗೂ ಕೂಡ ಒಳಪಡಿಸ್ತಾ ಇದ್ದಾರೆ. ಯಾರ್ಯಾರ ಮೇಲೆ ಅನುಮಾನಗಳಿದ್ದಾವೆ ಅವ್ರನ್ನೆಲ್ಲರೂ ಕೂಡ ಸುದೀರ್ಘ ವಿಚಾರಣೆ ಮಾಡಿದ ಬಳಿಕ ಅಷ್ಟೇ ಮಾಹಿತಿಗಳೆಲ್ಲ ಬಹಿರಂಗ ಆಗ್ಬೇಕಂತ. ಸದ್ಯಕ್ಕೆ ಸಿಕ್ಕಿರೋ ಅನುಮಾನಗಳೇನಿತ್ತು, ಅನುಮಾನಗಳ ಮೇಲೆ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.